ಎಷ್ಟು ಸಾವಿರ ಸಲ ಕೇಳಿದ್ರು ನೀನ್ ಪಡ್ತಿರೋ ಕಷ್ಟಗಳ ಬಗ್ಗೆ ಹೇಳಲ್ಲ. ಗೊತ್ತಿದ್ರು ಕೇಳ್ತಾ ಇದ್ದೀನಿ. ಹೇಗಿದ್ಯಮ್ಮ? ಅಮ್ಮನಿಗೆ ವಿಷಯ ಎಲ್ಲ ಗೊತ್ತಾಗಿರುತ್ತಾ? ಪಾಂಡುರಂಗ, ನೀನ್ ನನ್ನ ಮೇಲೆ ದಯೆ ತೋರಿಸಿದ್ದಕ್ಕೆ ಅಮ್ಮನ ದಾರಿಲಿ ಭೇಟಿಯಾದೆ. ಒಂದ್ ವೇಳೆ ಅಮ್ಮ ಮನೆಗೆ ಬಂದಿದ್ರೆ? ಅಮ್ಮವ್ರೆ, ನಿಮ್ಮಮ್ಮ ಬಂದಿದ್ರು ಅಲ್ವಾ, ಅವ್ರನ್ನ ಪಾಂಡುರಂಗನೇ ಕಳ್ಸಿದ್ದು ನಿಮ್ಮನ್ನ ಸಮಾಧಾನ ಮಾಡೋಕೆ. ನೀವ್ ಯಾಕೆ ಅವ್ರನ್ನ ಕಳಿಸ್ಬಿಟ್ರಿ? ಅಮ್ಮನ್ ಮಡ್ಲಲ್ಲಿ ಸ್ವಲ್ಪ ಹೊತ್ತು ಮಲ್ಗಿದ್ರೆ ನೆಮ್ಮದಿ ಸಿಗೋದು. ನಿಮಗ್ ಸಮಾಧಾನ ಮಾಡೋಕೆ ಅವ್ರು ಬಂದಿದ್ದು. ನಿಮ್ ಕಷ್ಟನ ಅವ್ರ ಹತ್ರ ಹಂಚ್ಕೊಳ್ಳಿಲ್ಲ. ನೀವು ನಿಮ್ ಮನ್ಸಲ್ಲಿ ಮುಚ್ಚಿಟ್ಟಿರೋ ಸಂಕಟನ ಅವ್ರ ಹತ್ರ ಹೇಳ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರೋದು. ನಿಜ ಹೇಳ್ದೆ ಮುಚ್ಚಿಟ್ರಿ. ರಾತ್ರಿ ಎಲ್ಲ ಕತ್ಲಲ್ಲಿ ಮನೆ ಅಂಗಳದಲ್ಲಿದ್ರಿ. ನಿಮಗವರು ನರ್ಕ ತೋರಿಸ್ತಿದ್ದಾರೆ. ಅಮ್ಮನ್ಗೆ ಹೇಳಿದ್ರೆ ಸಮಾಧಾನ ಮಾಡ್ತಿದ್ರು. ಆಗ ನಿಮ್ ಮನ್ಸಲ್ಲಿರೋ ಭಾರ ಕಡಿಮೆ ಆಗೋದು. ಗಂಗಾ ಅಕ್ಕ, ನನ್ನ ಮನ್ಸಲ್ಲಿರೋ ಭಾರ ಕಡಿಮೆ ಆಗುತ್ತೆ ಅನ್ನೋ ಮಾತು ನಿಜಾನೇ. ಆದ್ರೆ ಅಪ್ಪ ಅಮ್ಮ ನಾನು ಹೇಳಿದ್ದನ್ನು ನೆನೆಸ್ಕೊಂಡು ದಿನ ಸಂಕಟ ಪಡ್ತಾರೆ. ಅತ್ತೆ ಮನೆ ನೋವುಗಳ ಬಗ್ಗೆ ಅವ್ರಿಗೆ ಹೇಳಿದ್ರೆ ನಮ್ಮಮ್ಮ ಅಪ್ಪ ಅಜ್ಜಿ ಖಂಡಿತ ತಡ್ಕೊಳಲ್ಲ. ಅದೇನಂದ್ರೆ ಅಕ್ಕ, ನನಗೆ ನಮ್ಮ ಅಮ್ಮ ಅಪ್ಪನಿಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ. ಈಗಾಗಲೇ ಆ ಒಡವೆಗಳನ್ನ ಹೇಗೆ ಮಾಡಿಸೋದು ಅಂತ ಗೊತ್ತಾಗದೆ ಅವ್ರು ಒದ್ದಾಡ್ತಿದ್ದಾರೆ. ಗಂಗಾ ಅಕ್ಕ, ನೀವು ನನಗೊಂದು ಮಾತು ಕೊಡಬೇಕು. ನಾನು ಅಮ್ಮನ ಭೇಟಿಯಾದೆ ಅನ್ನೋ ವಿಷಯ ಮನೇಲಿ ಯಾರಿಗೂ ಹೇಳಬಾರ್ದು. ಗೊತ್ತಾದ್ರೆ ಅವರು ನಮ್ಮಮ್ಮ ಅಪ್ಪನಿಗೆ ಕೆಟ್ಟ ಮಾತುಗಳಿಂದ ಬೈತಾರೆ. ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಗೆ ಇಷ್ಟೊಂದು ಜವಾಬ್ದಾರಿ ಹೇಗ್ ಬಂತಮ್ಮ? ನಿಮ್ಮ ಅತ್ತೆ ಮನೆಯವ್ರಿಗೆ ನಿಮ್ ಬೆಲೆ ಯಾವಾಗ ಗೊತ್ತಾಗುತ್ತೋ ಆ ಪಾಂಡುರಂಗನ್ಗೆ ಗೊತ್ತು. ನೀವು ಸುಖ ಶಾಂತಿಯಿಂದ ಇರಬೇಕು. ನಿಮ್ದು ಸ್ವಚ್ಛವಾದ ಮನಸ್ಸು. ಅಮ್ಮ, ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡಮ್ಮ. ನಿಜವಾಗ್ಲೂ ನಾನು ತುಂಬ ಸಂತೋಷವಾಗಿದ್ದೀನಿ. ಅತ್ತೆ ಮನೇಲಿ ನೀನು ಹೇಳಿದ ಹಾಗೆ ನಡ್ಕೋತಿದ್ದೀನಿ. ನನಗೀಗ ಯಾರು ನಮ್ಮ ಮನೇಲಿ ಶಿಕ್ಷೆ ಕೊಡ್ತಾ ಇಲ್ಲ. ಅಮ್ಮ, ನನ್ನ ಅವರು ಮನೆ ಒಳಗೆ ಸೇರಿಸ್ಕೊಂಡ್ರು. ನಾನು ತುಂಬ ಸಂತೋಷವಾಗಿದ್ದೀನಿ. ನಿನ್ ಮನ್ಸು ನೋವಿನ ತುಂಬಿಕೊಂಡಿದೆ. ನಿನ್ ದುಃಖನ ನಾನು ಹೇಗ್ ದೂರ ಮಾಡ್ಲಿ? ನೀರ್ ತುಂಬಿರೋ ನಿನ್ ಕಣ್ಗಳು ನನ್ ಮನ್ಸಿಗೆ ನೋವು ಮಾಡ್ತಾ ಇದೆ. ಸಕು, ನಾನು ನಿನ್ ತಾಯಿ. ನೀನ್ ಹೇಳ್ದೆ ಮುಚ್ಚಿಟ್ರು ನನಗೆಲ್ಲ ನಿಜ ಗೊತ್ತಾಗೋಗುತ್ತಮ್ಮ. ಪಾಂಡುರಂಗ, ಈ ಬಿಂದಿಗೆ ಹಾಗೆ ನನ್ನ ಮನಸ್ಸು ಕೂಡ ಈಗ ಭಾರವಾಗಿದೆ. ನಾನು ನಮ್ಮ ಅಮ್ಮಂಗೆ ಮೊದಲನೇ ಸಲ ನಿಜ ಹೇಳ್ದೆ ಮುಚ್ಚಿಟ್ಟೆ. ಅಮ್ಮ, ನಾನು ಬರ್ಲಾ? ಬರ್ಬೇಡ ಕಂದ. ನಿಮ್ಮತ್ತೆಯವರು ಆ ಮನೆ ಪದ್ಧತಿಗಳು ನಿನ್ನಿಂದ ತಡೆಯುತ್ತಾ ಅಮ್ಮ? ತಡೆಯುತ್ತೆ ಕಂದ. ತವ್ರ ಮನೆಗೆ ಬರೋ ದಾರಿ ನನಗೆ ಗೊತ್ತಮ್ಮ. ಬೇಡ ಬಂಗಾರ, ನೀನು ಬರ್ಬೇಡ. ಅತ್ತೆಯವರ ಆಜ್ಞೆನ ನೀನು ಮೀರಬಾರ್ದು. ಆ ಮನೆ ನಿಯಮಗಳನ್ನ ಪಾಲಿಸ್ಬೇಕು. ಎಲ್ಲಿ ನೋಡಿ ಚಿಕ್ಕಮ್ಮವ್ರೆ, ಅದೇನಂದ್ರೆ ನಿಮ್ಮ ಅತ್ತೆಯವರ ಕೋಪ ಕಡಿಮೆ ಆಗಿರೋ ಹಾಗಿದೆ. ಅದೇ ಪೂಜೆಗೋಸ್ಕರ ನಿಮ್ಗೆ ನೀರ್ ತರೋಕ್ ಹೇಳಿದಾರಲ್ವಾ, ನೀವು ಮನೆ ಒಳಗ್ ಹೋಗಿ ಪಾದುಕೆಗಳ ಪೂಜೆ ಮಾಡ್ಬೇಕು. ನಿಮಗೆ ದೇವರ ದರ್ಶನ ಭಾಗ್ಯ ಸಿಗತ್ತೆ. ನಿಮ್ಮನ್ನ ದುರ್ಗಮ್ಮನ್ ಪೂಜೆಗೆ ಒಳಗ್ ಕರೀತಾರೆ. ಭಲೆ ಭಲೆ ಭಲೆ. ಪಾಂಡುರಂಗ, ನಿಜವಾಗ್ಲೂ ಕರೀತಾರ? ನನ್ನ ಮನೆ ಒಳಗ್ ಸೇರಿಸ್ಕೋತಾರ? ಬೇಕು ಅಂತಾನೆ ನಿನ್ ಮನ್ಸಲ್ಲಿ ಆಸೆ ಹುಡ್ಸಿದೀನಿ ಸಕ್ಕು. ಸುಮ್ಮನೆ ಬರೀ ಮಾತಾಡಿದ್ರೆ ಸರಿ ಹೋಗಲ್ಲ, ಪ್ರಚೋದನೆ ಮಾಡ್ಬೇಕು.
ಈ ಹುಡುಗಿನ ಅವರು ಒಳಗ್ ಸೇರ್ಸಲ್ಲ. ಅದು ನನಗ್ ಗೊತ್ತು, ಅವಳಿಗೆ ಗೊತ್ತಿಲ್ವಲ್ಲ. ಅವರು ಇವಳನ್ನ ಸತ್ರು ಕರೆಯಲ್ಲ. ಚಿಕ್ಕಮ್ಮವ್ರು ಹೋಗಿ ಬೇಡ್ಕೋತಾರೆ. ನಿಂತ್ಕೋ. ಹೆಜ್ಜೆ ಮುಂದಕ್ಕಿಡಬೇಡ. ನಿನ್ನ ಅಪವಿತ್ರವಾದ ಪಾದ ನನ್ನ ಮನೆ ತಾಕಬಾರ್ದು. ಏ ದಡ್ಡಿ, ಎಷ್ಟು ಧೈರ್ಯ ಇದ್ರೆ ಒಳಗ್ ಬರಕ್ ಪ್ರಯತ್ನ ಪಡ್ತೀಯಾ? ಅಯ್ಯೋ ಅತ್ತೆ, ನೀರ್ ಒಳಗ್ ತಗೊಂಡ್ ಬಂದು ಬಾಬಾ ಅವ್ರ ಪಾದುಕೆಗಳಿಗೆ ಪೂಜೆ ಬಾಯ್ ಮಾಡೋಣ ಮುಚ್ಚು. ಅಂತ. ಆ ಬಿಂದಿಗೆನಿಲ್ಲಿಡು. ಕಾಲ ಆ ಕಡೆ ಇಡು. ನಿನ್ನ ಅಪವಿತ್ರವಾದ ಪಾದ ನನ್ನ ಮನೆ ತಾಕಬಾರ್ದು.